ನಾವು ಇವತ್ತು ಅಗ್ನಿವೀರ ಜನರಲ್ ಡ್ಯೂಟಿಯವರ ಪ್ರಶ್ನೆ ಪತ್ರಿಕೆ 2 ಅನ್ನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ನೋಡಿರಿ, ಒಂದನೇ ಕ್ವಶನ್ ಏನೈತಿ, ಪ್ರಧಾನಮಂತ್ರಿಯವರ ವಂದನಾ ಯೋಜನೆ PMVVYR ಸರ್ಕಾರದಿಂದ ಡ್ಯಾಶ್ ರಕ್ಷಣೆಗಾಗಿ ಪ್ರಾರಂಭಿಸಲಾಗಿದೆ. ಇದೇನು ಪ್ರಧಾನಮಂತ್ರಿ ವಂದನಾ ಯೋಜನೆ ಐತಲ್ಲ, ಇದು ಹಿರಿಯ ನಾಗರಿಕರ ರಕ್ಷಣೆಗಾಗಿ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಭಾರತೀಯ ಜನತಾ ಪಕ್ಷ BJP ತ್ರಿಪುರಾದ ಮೊದಲ ಮುಖ್ಯಮಂತ್ರಿ ಯಾರ ತಂದೈತಿ? ಬಿಪ್ಲಬ್ ಕುಮಾರ್ ದೇವ್. ಇನ್ನು ಅದೇ ರೀತಿಯಾಗಿ ಕೆಳಗಿನ ಯಾವ ವರ್ಷದಲ್ಲಿ ಭಾರತದಲ್ಲಿ ತತ್ಕಾಲೀನ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸೋವಿಯತ್ ಒಕ್ಕೂಟದ ತಾಸ್ಕೆಂಟದಲ್ಲಿ ನಡೆದೈತಲ್ಲ ಅಲ್ಲಿ ನಿಧನರಾದಾರ? ಯಾವ ವರ್ಷದಾಗ ತಂದಾಗ 1966 ಸೋವಿಯತ್ ಒಕ್ಕೂಟದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮರಣವನ್ನು ಹೊಂದುತ್ತಾರೆ. 4ನೇ ಕ್ವಶನ್, ಭಾರತದ ಕೆಳಗಿನ ಯಾವ ಮಾಜಿ ಪ್ರಧಾನಿ ಮಂತ್ರಿಯವರು ಮಂಡಲ ಆಯೋಗವನ್ನು ಸ್ಥಾಪಿಸಿದವರು ತಂದೈತಿ? ನೋಡ್ರಿ, ಮಂಡಲ ಆಯೋಗವನ್ನು ಮೊರಾರ್ಜಿ ದೇಸಾಯಿ ಅವರು ಸ್ಥಾಪನೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಕೆಳಗಿನ ಯಾವ ನಗರದಲ್ಲಿ ಭಾರತೀಯ ಸೇನೆಯ ಅತಿ ದೊಡ್ಡ ಆರ್ಟ್ ಗ್ಯಾಲರಿ ಕೇಂದ್ರ ಅಂತಂದಾಗ ಇದು ಆಗ್ರಾದಾಗ ಐತಿ, ಭಾರತೀಯ ಸೇನೆ ಆರ್ಟ್ ಗ್ಯಾಲರಿ. ಇನ್ನು 6ನೇ ಕ್ವಶನ್, ಸಾಮಾನ್ಯವಾಗಿ ಹಿಮಾಲಯದ ಅಜಂತಾ ಎಂದು ಕರೆಯಲ್ಪಡುವ ತಾಂಬೋ ಮಠವು ಭಾರತದ ಕೆಳಗಿನ ಯಾವ ರಾಜ್ಯದಲ್ಲಿ ಐತಂದಾಗ ಹಿಮಾಚಲ ಪ್ರದೇಶದಾಗ ಐತೆ. ನೋಡ್ರಿ, ತಾಂಬೋ ಮಠ ಅಂತಂದು ಅಜಂತಾ ಅಂತಂದು ಕರೀತಾರೆ, ಅದಕ್ಕೆ ತಾಂಬೋ ಮಠ. ಇದು ಹಿಮಾಚಲ ಪ್ರದೇಶದಾಗ ಐತೆ. ಇನ್ನು ದರಿಯಾ ದೌಲತ್ ಬಾಗ ಎಂಬ ಶ್ರೀರಂಗಪಟ್ಟಣದಲ್ಲಿರುವ ಒಂದು ಅರಮನೆಯಾಗಿದೆ. ಇದು ದರಿಯಾ ದೌಲತ್ ಬಾಗ ಎಂಬ ಒಂದು ಶ್ರೀರಂಗಪಟ್ಟಣದಲ್ಲಿರುವಂಥ ಒಂದು ಅರಮನೆ. ಇದು ಕರ್ನಾಟಕದ ಯಾವ ನಗರಕ್ಕೆ ಸಮೀಪ ಐತಂದ್ರೆ ಮೈಸೂರು. ನೋಡ್ರಿ, ಶ್ರೀರಂಗಪಟ್ಟಣ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಮೈಸೂರು ನಗರಕ್ಕೆ ಸಮೀಪವಾಗುತ್ತದೆ. ಇನ್ನು ಅದೇ ರೀತಿಯಾಗಿ ಹಿಂದೂ ಹಬ್ಬ ಗಂಗೋರ್ ಅನ್ನು ಮುಖ್ಯವಾಗಿ ಭಾರತದ ಯಾವ ರಾಜ್ಯದಲ್ಲಿ ಆಚರಿಸುತ್ತದೆ ಅಂತಂದು ಕೊಟ್ಟಾರ. ಈ ಗಂಗೋರ್ ಅನ್ನೋದು ರಾಜಸ್ಥಾನದಾಗ ಆಚರಣೆಯನ್ನು ಮಾಡ್ತಾರೆ. ಇನ್ನು 9ನೇ ಕ್ವಶನ್, ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ APEDA ಪ್ರಕಾರ 2020-21ರಂತೆ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚು ಪ್ರಮಾಣದಲ್ಲಿ ಈರುಳ್ಳಿಯನ್ನು ಉತ್ಪಾದಿಸುತ್ತದೆ? ಏನು ಆನಿಯನನ್ನು ಉತ್ಪಾದಿಸ್ತದೆ ತಂದಾರ? ನೋಡ್ರಿ, ಮಹಾರಾಷ್ಟ್ರ ಅತಿ ಹೆಚ್ಚು ಆನಿಯನನ್ನು ಉತ್ಪಾದನೆಯಲ್ಲಿ ಫಸ್ಟ್ ಐತಿ. ಇನ್ನು ಅದೇ ರೀತಿಯಾಗಿ ದೋಯಾಂಗ್ ನದಿಯು ಭಾರತದ ಯಾವ ರಾಜ್ಯದ ಅತಿ ಉದ್ದ ಮತ್ತು ಅತಿ ದೊಡ್ಡ ನದಿಯಾಗಿದೆ ಅಂತಂದೈತಿ? ಈ ದೋಯಾಂಗ್ ಅನ್ನೋದು ನಾಗಾಲ್ಯಾಂಡ್ ರಾಜ್ಯದ ಅತಿ ದೊಡ್ಡ ನದಿಯಾಗೈತಿ. ಇನ್ನು ಅದೇ ರೀತಿಯಾಗಿ 11ನೇ ಕ್ವಶನ್, 2011ರ ಭಾರತದ ಜನಗಣತಿಯ ಪ್ರಕಾರ ಕೆಳಗಿನ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಯಾವುದು ಅತಿ ಹೆಚ್ಚು ಲಿಂಗಾನುಪಾತನ ಹೊಂದಿದೆ? ನೋಡ್ರಿ, ಯಾವ ಕೇಂದ್ರಾಡಳಿತ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ ಅಂದಾಗ ಲಕ್ಷದ್ವೀಪ ಅತಿ ಹೆಚ್ಚು ಲಿಂಗಾನುಪಾತವನ್ನು ಹೊಂದಿದೆ. ಕೆಳಗಿನ 4 ಆಯ್ಕೆಗಳಲ್ಲಿ ಯಾವ ರಾಜ್ಯದ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಶಾಸಕರು ಇದ್ದಾರೆ? ನೋಡ್ರಿ, ರಾಜಸ್ಥಾನದ ವಿಧಾನಸಭೆ ಒಳಗೆ ಅತಿ ಹೆಚ್ಚು ವಿಧಾನಸಭೆಯ ಶಾಸಕರು ಆಧಾರ. ಇನ್ನು 13ನೇ ಕ್ವಶನ್, ಯಾವ ಉಚ್ಚ ನ್ಯಾಯಾಲಯವು ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಮತ್ತು ಮಿಜೋರಾಂ, ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶಗಳ ಮೇಲೆ ಅಧಿಕಾರವನ್ನು ವ್ಯಾಪ್ತಿ ಹೊಂದೈತಿ? ನೋಡ್ರಿ, ಏನೈತಿ, ಅಸ್ಸಾಂ, ಮಿಜೋರಾಂ, ನಾಗಾಲ್ಯಾಂಡ್ ಮತ್ತು ಅರುಣಾಚಲ ಪ್ರದೇಶ ಇವೆಲ್ಲ ಗುವಾಹಟಿ ಅನ್ನುವ ನ್ಯಾಯಾಲಯ, ಉಚ್ಚ ನ್ಯಾಯಾಲಯದ ಅಧೀನದಲ್ಲಿ ಬರ್ತಾವ. 14ನೇ ಕ್ವಶನ್, ಮಾರ್ಚ್ 2023ರಲ್ಲಿ ಮೊದಲ ಮಹಿಳಾ ಪ್ರೀಮಿಯರ್ ಲೀಗ್ಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಮಾರ್ಗದರ್ಶಕರಾಗಿ ಕೆಳಗಿನ ಯಾವ ಮಹಿಳಾ ಕ್ರೀಡಾ ವ್ಯಕ್ತಿ ಸೇರಿದರ ತಂದಾಗ ಸಾನಿಯಾ ಮಿರ್ಜಾ ಅವರು 2023ರಾಗ WPLಗಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ RCB ಮಹಿಳಾ ವಿಭಾಗಕ್ಕೆ ಸೇರ್ತಾರೆ. ಇನ್ನು ಪ್ರಸಿದ್ಧ ಕ್ರೀಡಾ ವ್ಯಕ್ತಿ ಜೈಸ್ವಾಲ್ ರಾಣಾ ಅವರು ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತಂದೈತಿ? ಶೂಟಿಂಗ್. ಜೈಸ್ವಾಲ್ ರಾಣಾ ಅವರು ಶೂಟಿಂಗ್ಗೆ ಸಂಬಂಧಪಟ್ಟಿದ್ದಾರೆ. ಇನ್ನು ಅದೇ ರೀತಿಯಾಗಿ ಮುಂದಿನ ಕ್ವಶನ್, ಪ್ರತಿಫಲನದ ನಿಯಮದ ಪ್ರಕಾರ
ಪತನ ಕೋನವು ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಡ್ಯಾಶ್ ಆಗಿರುತ್ತದೆ ಅಂತಂದೈತಿ. ನೋಡ್ರಿ, ಪತನ ಕೋನವು ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಒಂದು ಆಪ್ಷನ್ 2 ಆಗತ್ತಾ. ಇನ್ನು 17ನೇ ಕ್ವಶನ, ವಸ್ತುವಿನ ಬಿಸಿ ತುದಿಯಿಂದ ತಣ್ಣನೆಯ ತುದಿಗೆ ಶಾಖವನ್ನು ವರ್ಗಾಯಿಸುವ ಪ್ರಕ್ರಿಯೆಗೆ ಏನಂತಾರೆ? ಕಂಡನ್ಸೇಷನ್, ಸಂವಹನ ಕ್ರಿಯೆ ಅಂತಂದು ಕರೀತಾರೆ. ನೋಡ್ರಿ, ಒಂದು ರಾಡ್ ಇರ್ತೈತಿ. ರಾಡ್ ಒಂದು ತುದಿಗೆ ಬಿಸಿ ಮಾಡ್ರೆ ಆಟೋಮೆಟಿಕಾಗಿ ಇನ್ನೊಂದು ತುದಿ ಸಣ್ಣಂಗೆ ಬಿಸಿ ಏರ್ತಾ ಹೋಗುತ್ತೆ. ಅದಕ್ಕೆ ಸಂವಹನ ಕ್ರಿಯೆ ಅಥವಾ ಕಂಡನ್ಸೇಷನ್ ಅಂತಂದು ಕರೀತಾರೆ. ಇನ್ನು 18ನೇ ಕ್ವಶನ, ಧ್ವನಿ ತರಂಗ ಯಾವ ಗುಣವು ಅದರ ತೀಕ್ಷ್ಣತೆ ಅಥವಾ ತಾರತ್ವವನ್ನು ನಿರ್ಧರಿಸುತ್ತದೆ ಅಂತಂದೈತಿ? ಆವರ್ತ. ನೋಡ್ರಿ, ಆವರ್ತ ನಮ್ಮದು ಆನ್ಸರ್ ಕರೆಕ್ಟ್ ಆಗುತ್ತಾ. ಇನ್ನು ಅದೇ ರೀತಿಯಾಗಿ 19ನೇ ಕ್ವಶನ, ಆಧುನಿಕ ಕಾಲದಲ್ಲಿ MCBಗಳನ್ನು ವಿದ್ಯುತ್ ಫ್ಯೂಸ್ ಬದಲಿಗೆ ಹೆಚ್ಚಾಗಿ ಬಳಸಲಾಗುತ್ತಿದೆ. MCBಯ ಪೂರ್ಣ ಹೆಸರು ಏನಂತಂದು ಕೊಟ್ಟಿದ್ದಾನ. ನೋಡ್ರಿ, ಮಿನಿಮೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತಂದೈತಿ. MCB ಮಿನಿಮೇಚರ್ ಸರ್ಕ್ಯೂಟ್ ಬ್ರೇಕರ್. ಇನ್ನು ಅದೇ ರೀತಿಯಾಗಿ 20ನೇ ಕ್ವಶನ, ಕೆಳಗಿನವುಗಳಲ್ಲಿ ಯಾವುದು ದ್ರವ್ಯದ ಪ್ರಮಾಣವನ್ನು ಅಳೆಯಲು ಬಳಸುವ ಏಕಮಾನವಲ್ಲ ಅಂತಂದು ಕೊಟ್ಟಾನ. ನೋಡ್ರಿ, ಕೆಳಗಿನವುಗಳಲ್ಲಿ ಈ ಕ್ಯಾಲರಿ ಅನ್ನೋದು ದ್ರವ್ಯದ ಪ್ರಮಾಣವನ್ನು ಅಳೆಯಲಿಕ್ಕೆ ಬರಲ್ಲ. ಯಾಕೆ? ಲೀಟ್ರ್, ಮಿಲಿ ಲೀಟ್ರ್, ಘನ ಸೆಂಟಿಮೀಟ್ರ್ ಅನ್ನೋದು ಎಲ್ಲ ದ್ರವ್ಯವನ್ನು ಅಳೆಯಬಹುದು. ಇನ್ನು ಅದೇ ರೀತಿಯಾಗಿ 21ನೇ ಕ್ವಶನ, ದ್ರವ್ಯದ ಯಾವ ಭೌತಿಕ ಸ್ಥಿತಿಯಲ್ಲಿ ಅದರ ಕಣಗಳು ಚಲಿಸುವ ಸ್ವಾತಂತ್ರ್ಯವನ್ನು ಕಡಿಮೆ ಹೊಂದಿರುತ್ತದೆ? ನೋಡ್ರಿ, ಘನ ಸ್ಥಿತಿ ಒಳಗೆ ದ್ರವ್ಯದಲ್ಲಿರುವಂಥ ಕಣಗಳು ಚಲನೆಯನ್ನು ಮಾಡುವುದಿಲ್ಲ. ಅನಿಲ, ದ್ರವ, ಪ್ಲಾಸ್ಮಾ ಸ್ಥಿತಿಯಲ್ಲಿ ಅವು ಮೂಮೆಂಟ್ ಆಗುತ್ತವೆ. ಇನ್ನು ಅದೇ ರೀತಿಯಾಗಿ ಪಾಲಕ್ ಸೊಪ್ಪಿನಲ್ಲಿರುವ ಯಾವ ಆಮ್ಲ ಕಂಡುಬರ್ತದೆ? ಪಾಲಕ್ ಸೊಪ್ಪಿನಾಗ ಆಕ್ಸಾಲಿಕ್ ಆಮ್ಲ ಇರುತ್ತೆ. ಇನ್ನು 24ನೇ ಕ್ವಶನ, ಕೆಳಗಿನ ಯಾವ ಮೂಲ ವಸ್ತು ಸ್ಟೆಪಿಸ್ ಸಿಲ್ಟನ್ನಲ್ಲಿ ಕಂಡುಬರುವುದಿಲ್ಲ ಅಂತಂದೈತಿ? ನೋಡ್ರಿ, ತಾಮ್ರ ಕಂಡುಬರುವುದಿಲ್ಲ. ಇನ್ನು ಕೆಳಗಿನ ಕ್ರಿಯೆಯಲ್ಲಿ ಅವಪೇಕ್ಷಕ ಯಾವುದು ಅಂತಂದು ಕೊಟ್ಟಾರ? NaCl ಪ್ಲಸ್ AgNO3 ಬಣ್ಣದ ಮಾರ್ಕ AgCl ಪ್ಲಸ್ NaNO3. ನೋಡ್ರಿ, AgCl ಅನ್ನೋದು ಅವಪೇಕ್ಷಕ ಆಗತ್ತೆ. ಯಾವುದು? AgCl. ಇನ್ನು 26ನೇ ಕ್ವಶನ, ಕೆಳಗಿನ ಯಾವ ಸಸ್ಯದಲ್ಲಿ ಏಕಲಿಂಗಿ ಪುಷ್ಪ ಕಂಡುಬರುವುದಿಲ್ಲ ಅಂತಂದು ಕೊಟ್ಟಣ? ನೋಡ್ರಿ, ಸಾಸಿವೆ ಒಳಗೆ ಏಕಲಿಂಗ ಪುಷ್ಪಿ ಕಂಡುಬರುವುದಿಲ್ಲ. ಇನ್ನು ಅದೇ ರೀತಿಯಾಗಿ ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ಗರ್ಭಧಾರಣೆಯಿಂದ ಸಂತಾನೋತ್ಪತ್ತಿ ಮಾಡುತ್ತದೆ? ನೋಡ್ರಿ, ಕೋಳಿ ಆಂತರಿಕ ಗರ್ಭಧಾರಣೆಯಿಂದ ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ. ಇನ್ನು ಅದೇ ರೀತಿಯಾಗಿ ಸಾಮಾನ್ಯ ಶೀತವು ಡ್ಯಾಶ್ನಿಂದ ಉಂಟಾಗುತ್ತದೆ? ನೋಡ್ರಿ, ನಮಗೆ ನೆಗಡಿ ಬರಬೇಕಾದ್ರೆ ಅದು ವೈರಸ್ನಿಂದ ಬರುತ್ತೆ. 29ನೇದ, ಶ್ವಾನನಾಳ ಮಾನವನ ದೇಹದ ಡ್ಯಾಶ್ ವ್ಯವಸ್ಥೆಯ ಒಂದು ಭಾಗವಾಗಿದೆ ಅಂತಂದು ಬರ್ತೈತಿ. ಇದು ಶ್ವಾಸನಾಳ ಅಥವಾ ಟ್ರ್ಯಾಕಿಯಾ ಅನ್ನೋದು ಉಸಿರಾಟದ ಒಂದು ಭಾಗವಾಗಿದೆ. ನೋಡ್ರಿ, 30ನೇ ಕ್ವಶನ, ನೆಫ್ರಾನ್ ಎಂಬುದು ಮಾನವನ ದೇಹದ ಕೆಳಗಿನ ಯಾವ ಅಂಗದ ಕಾರ್ಯಾತ್ಮಕ ಏಕಮಾನವಾಗಿದೆ ಅಂತಂದೈತಿ? ನೆಫ್ರಾನ್ ಅನ್ನೋದು ಮೂತ್ರಪಿಂಡ. ನೋಡ್ರಿ, ಮೂತ್ರಪಿಂಡ. ಇನ್ನು ಅದೇ ರೀತಿಯಾಗಿ ಇವು ಮ್ಯಾಥ್ಸ್ ಕ್ವಶನ್ ಏನೈತಲ್ಲ, ಅಗ್ದಿ ಸಿಂಪಲ್ ಆಗಿ ನಿಮಗೆ ಬಿಡಿಸಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ರಿ, ಮ್ಯಾಥ್ಸ್ ಆರ್ಮಿ ಕ್ಲಾಸಸ್ ಅಂತಂದು ಐತಿ. ಅಲ್ಲಿ ಹೋಗಿ ನೋಡ್ಬೋದು. 2ನೇ ಕ್ವಶನ್ ಪೇಪರ್ ಅಗ್ದಿ ಸಿಂಪಲಾಗಿ ಇವು ಎಲ್ಲ ಕ್ವಶನನ್ನು ನಾನು ಬಿಡಿಸಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ರೀಪ್ಪ.